ಎದ್ವಿ ಅಂತ ಮೆರಿಬೇಡ್ರು. ಅಧಿಕಾರಕ್ಕೆ ಜನರ ನಂಬಿಕೆನೇ ಅಡಿಪಾಯ. ಅದನ್ನಲ್ಲಾಡ್ಸಿದ್ರೆ ಎಂಥ ಅರಮನೆ ಆಗ್ಲಿ ಬಿದ್ದು ಹೋಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಳೆ ಬಿಲ್ಡಿಂಗ್ ಅಲ್ಲಾಡುತ್ತೆ ಅಂದ ಮಾತ್ರಕ್ಕೆ ಹೊಸ ಬಿಲ್ಡಿಂಗ್ ಶಾಶ್ವತ ಅಲ್ಲ, ಬರೀ ಗೃಹ ಪ್ರವೇಶ ಆಗಿದೆ ಅಷ್ಟೇ. ಹಂಗೇಳಣ್ಣ, ಏನೇ ಬೋರಿ ತಾರಾಟ ಅಂದ್ರೆ ಶಾನ್ ಬೋಗ್ರೂಮಲ್ಲಿ ದೇವ್ರೂಟ ಅಂದಂತೆ. ಅವಳು ಗೆದ್ದಿದ್ಗೆ ನೀನೇ ಗೆದ್ದಂಗ್ ಮರಿತಿದ್ಯಲ್ಲೋ. ಕಾರ್ಗಿಲ್ಗೆ ನಾವು ಹೋಗಿ ಯುದ್ಧ ಮಾಡಲ್ಲ, ಆದ್ರೂ ಗೆದ್ದಾಗ ಸಂತೋಷ ಪಡ್ತೀವಿ. ಕ್ರಿಕೆಟ್ ನಾವು ಆಡಲ್ಲ, ಆದ್ರೂ ಗೆದ್ದಾಗ ಕುಣಿತೀವಿ. ಇದು ಹಾಗೇನೆ. ಒಂದ್ ತಿಳ್ಕೊಳ್ರು, ಇನ್ನೊಬ್ರನ್ನ ನಿಲ್ಸಿ ಗೆಲ್ಸೋ ಶಕ್ತಿ ನನಗಿದೆ ಅಂದ್ರೆ ನನಗೆ ಗೆಲ್ಲೋ ತಾಕತ್ತಿದೆ ಅಂತ ಅರ್ಥ. ಅವಳು ಆಫ್ಟರ್ ಆಲ್ ಒಂದ್ ಹೆಂಗ್ಸು. ಅವಳು ಏನ್ ಕಟ್ಟಾಗ್ತಾಳೆ ನಾನು ನೋಡ್ತೀನಿ. ಬಾಯಾರ್ ನಿಂತಿರೋ ನಿನ್ನಂತವ್ರಿಗೆ ನೀರಿನ ಬೆಲೆ ತಿಳಿಸಕ್ಕೆ ಈ ಎಳೆ ಬಿಸಿಲು ಸಾಕು. ನನ್ನಂತ ಉರಿ ಬಿಸಿಲು ಬಿದ್ರೆ ಸಾಯದಲ್ಲ, ಸುಟ್ಟು ಕರಕಲಾಗ್ಬಿಡ್ತೀಯ. ರಾಜಕೀಯ ಸಾಗರ ಕಣ, ಒಂದಲೆ ಸಾಕು, ಅಡ್ರೆಸ್ ಗಿಲ್ದೆ ಕೊಚ್ಕೊಂಡು ಹೊರಟೋಗ್ತೀಯ. ರೀ ಮಿನಿಸ್ಟ್ರೇ, ದೋಣಿ ಹೋಗೋದು ಅಲೆಗೆ ಎದುರಾಗೇನೆ, ಫ್ಲೈಟ್ ಹಾರೋದು ಗಾಳಿಗೆ ಎದುರಾಗೇನೆ. ನನ್ ಹೀರೋ ಜೊತೆಗ್ ನಿಂತ್ರೆ ಸಪೋರ್ಟರ್, ಎದುರಿಗೆ ನಿಂತ್ರೆ ಲೀಡರ್. ಕುಡಿಗಾಸು ಪ್ಯಾಕೆಟ್ ಸಾರಾಯಿ ಕೊಟ್ರೆ ಪಕ್ಷ ಬದಲಾಯಿಸಿ ಚಪ್ಪಾಳೆ ತಟ್ಟೋ ಈ ಜನಗಳು ನಂಬಿ ಇಷ್ಟೆಲ್ಲ ಎಗರಾಡ್ತಾ ಇದೀಯಾ? ನನ್ನ ಹಿಂದಿರೋ ಜನಗಳು ಒಂದು ನಿನ್ ಹಿಂದೆ ಇರೋರು ಆಳ್ ಕಂಡ್ರೆ ಆಳಾಗ್ಬಿಡ್ತಾರೆ. ನನ್ ಜೊತೆ ಇರೋರು ಹಳ್ಳಾನೇ ತೋಡ್ಬಿಡ್ತಾರೆ. ನಂಬಿಕೆ ಇಲ್ಲ ಅಂದ್ರೆ ಕೈ ಎತ್ತು. ಆ ಕೈ ಕೆಳಗಿಳಿಯಕ್ ಮುಂಚೆ ನಿಮ್ 3 ಜನರ ತಲೆ ತೆಗೆದು ನಿಮ್ ಮನೆ ಬಾಗಿಲಿಗೆ ದೃಷ್ಟಿಗೊಂಬೆ ತರ ಕಟ್ಲಿಲ್ಲ ಅಂದ್ರೆ ನಾನು ಖಾಕಿನೂ ಹಾಕಲ್ಲ, ಮೀಸೆನೂ ಬೆಳ್ಸಲ್ಲ. ಕತ್ತಲಲ್ಲಿ ಜನನ್ ಕರೆಸಿ ಕಳ್ಳೋಟ್ ಹಾಕ್ಸೋದು ಖಾದಿ ಗುಣ ಆದ್ರೆ ಆ ಕಳ್ಳರನ್ನೆಲ್ಲ ಕೋಟೆ ಕಟ್ಟಿ ಕೂಡ ಹಾಕೋದು ಈ ಖಾಕಿ ಗುಣ. ನೀನ್ ಕಳ್ಳೋಟ್ ಹಾಕ ಕರೆಸ್ದವ್ರನ್ನ ನೋಡ್ಬೇಕು ಅಂತ ಆಸೆ ಇದೆಯಾ? ಅಲ್ಲಿ ನೋಡು. ನಿಮ್ಗಳಿಗೆಲ್ಲ ಬುದ್ಧಿ ಇದೆಯಾ? ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ಪವರ್ ಇರೋ ಪ್ರತಿಯೊಬ್ಬನು ಕೋಟ್ಯಾಧಿಪತಿನೇ. ನೀವು ಬಡವರು ಅಂತ ನಿಮ್ಮ ಹಕ್ಕನ್ನ ಇಂಥ ಹಲ್ಕಾಗಳ ತರ ಆಡ್ತಾ ಇದ್ದೀರಲ್ಲ, ಎಚ್ಚರಿನಾ? ಅಲ್ರಿ, ಚಿಲ್ಲರೆ ಕಾಸ್ಗೋಸ್ಕರ ನಿಮ್ ಮನೆ ಮಠ ಮಕ್ಳು ನಿಮ್ಮವ್ರನ್ನೆಲ್ಲ ಬಿಟ್ಟು ಬರ್ತೀರಲ್ಲ. ವೋಟ್ ಹಾಕೋವರೆಗೂ ನಿಮ್ಮನ್ ಕಾಯೋ ಇವ್ರು ಅಕಸ್ಮಾತ್ ನಿಮ್ಗೇನಾದ್ರೂ ಆದ್ರೆ ನಿಮ್ ಹೆಣದ ಮೇಲೆ ಚಿಲ್ಲರೆ ಕಾಸಲ್ಲ, ಕಡ್ಲೆ ಪುರಿ ಹಾಕಕ್ಕೂ ಬರಲ್ಲ. ಸುಮ್ಮನೆ ಇವ್ರು ನಂಬ್ಕೊಂಡು ನಿಮ್ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ. ನಿಮ್ ಕಷ್ಟನೆಲ್ಲ ಪರಿಹಾರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡೋನು ರಾಜಕಾರಣಿ, ನಿಜವಾಗ್ಲೂ ನಿಂತದನ್ನ ಪರಿಹಾರ ಮಾಡೋನು ನಾಯಕ. ಇವರಿಬ್ರಲ್ಲಿ ಯಾರು ಬೇಕೋ ನೀವೇ ಆರಿಸ್ಕೊಳ್ಳಿ. ಆಸೆಫ್, ಸೊ ಇವರೆಲ್ಲರೂ ಸೆಕ್ಯೂರಿಟಿ ಸಮೇತ ಸೇಫ್ ಆಗಿ ಅವ್ರವ್ರೂರು ಕಳ್ಸಿ.